ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿನ್ನೆ ಊರಿಂದ ಹಲಸಿನಕಾಯಿ ತೊಗೊಂಡು ಬಂದಿದ್ದೆ ಎಳೆಯದು. ಆ ಎಳೆ ಹಲಸಿನಕಾಯಿ ಬಳಸ್ಕೊಂಡು ಇವತ್ತು ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರಿ ಹಲಸಿನಕಾಯಿನ ರೆಸಿಪೀಸ್ಗಳು ತಿಂದು ನೋಡಿದ್ರೆ ನೆಕ್ಸ್ಟ್ ನೀವು ಖಂಡಿತ ಎಲ್ಲಾದರೂ ಹಲಸಿನಕಾಯಿ ಎಳೆಕಾಯಿ ಸಿಕ್ಕಿದಾಗ ನೀವೇ ಕೇಳಿ ಇಸ್ಕೊಬಂದು ರೆಸಿಪಿ ಮಾಡ್ಕೊಳ್ತೀರಾ. ಅಷ್ಟು ಸಖತ್ತಾಗಿರುತ್ತೆ. ಫಸ್ಟ್ ಇಲ್ಲಿ ಹಲಸಿನಕಾಯಿ ಸ್ವಲ್ಪ ಅಂಟು ಜಾಸ್ತಿ ಇರುತ್ತೆ ಅಂತ ಕೈಗೆ, ಮತ್ತು ಸ್ವಲ್ಪ ಇದು ಕಾಯಿ ಗಟ್ಟಿ ಇರೋದ್ರಿಂದ ಸ್ವಲ್ಪ ಕಬ್ಬಿಣದ ಚಾಕು ತೊಗೊಂಡಿದ್ದೀನಿ ಗಟ್ಟಿ ಇರೋಂಥದ್ದು. ಚಾಕುಗೆ ಮತ್ತು ಕೈಗೆಲ್ಲ ಸ್ವಲ್ಪ ಕೈ ಎಣ್ಣೆ ಹರಳೆಣ್ಣೆನ ಹಾಕ್ಕೊಂಡು ನೀಟಾಗಿ ಎಲ್ಲ ಸವರ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಂಟು ಜಾಸ್ತಿ ಇದ್ದರೆ ಆಮೇಲೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಣ್ಣೆ ಹಾಕ್ಕೊಂಡ್ರೆ ಅಂಟು ಜಾಸ್ತಿ ಆಗೋಲ್ಲ ಕೈಗೆ ಅಂತ ಹೇಳಿ ನಾನು ಇಷ್ಟು ಜಾಸ್ತಿ ಆಗಿಬಿಡತ್ತೆ ಅಂತ ಹೇಳಿ ಅರ್ಧ ಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟಿಗೆ ಅರ್ಧಕ್ಕೆ ಕಟ್ ಮಾಡಿಕೊಂಡು ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀಟಾಗಿ ಟೈಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ ನಂತರ ನಾವು ಇದ್ರದ್ದು ಫಸ್ಟು ಮಧ್ಯದಲ್ಲಿ ಹಾಲು ತುಂಬಾ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಫಸ್ಟು ಮೇಲೆ ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ ಒಂದು ಸಣ್ಣ ಪೀಸು, ಅದರಿಂದನೇ ಹಿಂಗೆ ರಬ್ ಮಾಡಿದ್ರೆ ನೀಟಾಗಿ ಗಮ್ಮೆಲ್ಲ ಬಂದ್ಬಿಡುತ್ತೆ ಹಾಲೆಲ್ಲ. ಆ ರೀತಿ ನಾವು ಒಂದು 2-3 ಸತಿ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇದು ಹಾಲು ಒಂದು ಸ್ವಲ್ಪ ಹೊತ್ತಾದರೂ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಕಡೆ ನೋಡ್ಬೋದು ಹಾಲು ಎಷ್ಟು ಬಂದಿದೆ ಈಗ ಇಟ್ಟಿರೋದಕ್ಕೆ ಅಂತ. ನಾನು ಈ ರೀತಿ ರಬ್ ಮಾಡಿ ನೀಟಾಗಿ ಹಾಲು ತೊಗೊಂಡಿದ್ದೀನಿ. ಮತ್ತು ಆ ಕಡೆದು ಹಾಗೆ ಒಂದು 2-3 ಸತಿ ಮಾಡಿ ಈ ಒಂದು ಯೂಸ್ ಮಾಡದೇ ಇರೋದನ್ನ ಸಿಪ್ಪೆ ಹಾಗೆ ಸಮೇತ ಮುಚ್ಚಿ ಇಟ್ಟುಕೊಂಡು ನೆಕ್ಸ್ಟ್ ಡೇ ನಾವು ಉಪಯೋಗಿಸ್ಬೋದು. ಈಗ ನಾನು ಇದು ಒಂದು ಪೀಸ್ ಮಾತ್ರ ನಾನು ಉಪಯೋಗಿಸ್ಕೊಳ್ಳೋದ್ರಿಂದ ಒಂದು ಪೀಸ್ ಇಟ್ಕೊಂಡು ಇನ್ನೊಂದು ಪೀಸ್ನ ಪಕ್ಕಕ್ಕೆ ತೆಗೆದಿಡ್ತೀನಿ. ಮತ್ತು ಆಗಲೇ ನಾವು ಯಾವಾಗಲೂ ಈಗ ಹಲಸಿನಕಾಯಿ ಕಟ್ ಮಾಡೋ ಟೈಮಲ್ಲಿ ಅದು ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಬೇಕು, ಇಲ್ಲ ಅಂತ ಅಂದರೆ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟು ನಾನು ಇಲ್ಲಿ ಒಂದು ಬೌಲ್ಗೆ ನೀರು, ಸ್ವಲ್ಪ ಕಲ್ಲುಪ್ಪು, ಅರಿಶಿನ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ಈಗ ಮಣೆ ಇಟ್ಕೊಂಡು ಈ ಗ್ರೀನ್ ಕಲರ್ದು ಮೇಲ್ಗಡೆ ಮುಳ್ಳು ಥರ ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಚಾಕುವಿಂದ ಕಟ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ ನಾನಿಲ್ಲಿ ಈ ಕಟ್ ಮಾಡ್ಕೊಳ್ಳಿ. ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೀವು ಇದೇ ಥರ ಸ್ವಲ್ಪ ನೀವು ಯಾವುದೇ ರೆಸಿಪೀಸ್ಗಳು ಮಾಡಿದ್ರು ಹಲಸಿನಕಾಯಿನ ಫಸ್ಟ್ ಈ ರೀತಿ ಈ ಪ್ರಿಪ್ರೇಷನಲ್ಲೇ ಕಟ್ ಮಾಡ್ಕೋಬೇಕು. ಆಗ ನಿಮಗೆ ನೀಟಾಗಿ ಇದಾಗುತ್ತೆ. ಅದಾದಮೇಲೆ ನೀವು ಇದನ್ನು ತುಂಬ ವೆರೈಟೀಸ್ಗಳು ಮಾಡ್ಬೋದು. ಎಷ್ಟು ಆರೋಗ್ಯಕ್ಕೂ ಅಷ್ಟೇ ತುಂಬ ಅಂದರೆ ತುಂಬಾ ಒಳ್ಳೆಯದಿದು. ಈ ರೀತಿ ಎಳೆ ಹಲಸಿನಕಾಯಿ ಬಳಸೋದ್ರಿಂದ ನಮ್ಗೆ ಡೈಜೆಷನ್ ತುಂಬಾ ಸಹಾಯ ಆಗುತ್ತೆ. ಡೈಜೆಷನ್ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ಶುಗರ್ ಇರೋರು ಅಥವಾ BP ಇರೋರು, ಕೊಲೆಸ್ಟ್ರಾಲ್ ಇರೋರು, ಹಾಗೆ ಥೈರಾಯ್ಡ್ ಇರೋರು ಕೂಡ ಇದನ್ನ ಹೇಗೆ ಉಪಯೋಗಿಸ್ಬೋದು, ನಾವು ಉಪಯೋಗಿಸೋದು ಬೇಡವೋ ಅಂತ ಅನ್ನೋರು ಕೂಡ ಖಂಡಿತ ಆರಾಮಾಗಿ ಎಲ್ಲರೂ ಉಪಯೋಗಿಸ್ಬೋದು. ತುಂಬಾ ಹೆಲ್ತಿ ಫುಡ್ ಇದು. ಹೇಳಬೇಕು ಅಂದರೆ ನೀವು ಎಲ್ಲೆಲ್ಲಿ ನಾನ್ ವೆಜ್ ಯೂಸ್ ಮಾಡಲ್ವೋ ಆ ನಾನ್ ವೆಜ್ ಯೂಸ್ ಮಾಡೋ ಜಾಗದಲ್ಲಿ ನಾನ್ ವೆಜ್ ಬದಲು ಇದನ್ನು ಹಾಕಿ ರೆಸಿಪೀಸ್ಗಳು ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ನಾನ್ ವೆಜ್ ತಿಂದಷ್ಟೇ ಟೇಸ್ಟ್ ಇರುತ್ತೆ. ನಿಮ್ಗೆ ನಾನ್ ವೆಜ್ ತಿಂದೇ ಇರೋ ಟೈಮ್ಗಳಲ್ಲಿ ಯಾವಾಗಾದರೂ ಕೆಲವೊಬ್ಬರು ಏನಾದರೂ ಪೂಜೆ ವ್ರತಗಳಿದ್ದಾಗ ತಿನ್ನಲ್ವಲ್ಲ, ಅಂಥವ್ರಿಗೆ ಕೆಲವೊಂದು ಸತಿ ನಾನ್ ವೆಜ್ ತಿನ್ನಬೇಕು ಅನಿಸಿದಾಗ ತುಂಬ ಜನ ಮಶ್ರೂಮ್ ಟ್ರೈ ಮಾಡ್ತೀವಿ ಅಲ್ವಾ, ಆ ಮಶ್ರೂಮ್ ಬದಲು ಇದನ್ನು ಟ್ರೈ ಮಾಡಿ. ಅದಕ್ಕಿಂತ ಇನ್ನೂ ಸಖತ್ ಟೇಸ್ಟ್ ಇರುತ್ತೆ. ಸೇಮ್ ನಿಮಗೆ ನಾನ್ ವೆಜ್ ತಿಂದಷ್ಟೇ ಫೀಲ್ ಆಗುತ್ತೆ. ಕೆಲವೊಬ್ಬರು ನಾನ್ ವೆಜಿಟೇರಿಯನ್ಸು ಬಿಟ್ಬಿಟ್ಟಿರ್ತಾರೆ ನಾನ್ ವೆಜ್ ತಿನ್ನೋದು. ಅವ್ರಿಗೆ ಅಯ್ಯೋ ನಾನ್ ವೆಜ್ ಏನೋ ಹೆಲ್ತ್ ಇಶ್ಯೂಸಿಂದ ನಾನ್ ವೆಜ್ ತಿಂದಿಲ್ವಲ್ಲ ಅನ್ನೋ ಫೀಲ್ ಇರುವಾಗ ಈ ರೀತಿ ಟ್ರೈ ಮಾಡಿ. ತುಂಬಾ ಹೆಲ್ದಿಯಾಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಹಾಗೆ ನಮಗೆ ಇದು ಜಸ್ಟ್ ನಮಗೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಅಂತ ಅಲ್ಲ, ನಮ್ಮ ಸ್ಕಿನ್ ಆ್ಯಂಡ್ ಹೇರ್ಸ್ಗೂ ತುಂಬಾ ಒಳ್ಳೆಯದಿದು. ಇದರಲ್ಲಿ ವಿಟಮಿನ್ C ಕೂಡ ರಿಚ್ ಆಗಿರುತ್ತೆ. ಮತ್ತು ಇದರಲ್ಲಿ ಕೊಲಾಜಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಹೆಲ್ತಿಯಾಗಿರುತ್ತೆ. ಹಾಗೆ ಇದು ತುಂಬಾ ಹೆಲ್ದಿಯಾಗಿರುತ್ತೆ. ನಾನು ಈ ರೀತಿ ಮಧ್ಯದಲ್ಲಿರೋ ದಿಂಡುಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಯಾಕೆಂದರೆ ಈ ದಿಂಡು ಕೆಲವೊಬ್ಬರು ಹಾಕ್ತಾರೆ, ಬಟ್ ನಾನು ಯಾವತ್ತೂ ಹಾಕಿಲ್ಲ. ಸೊ ಹಾಗಾಗಿ ನಾನು ಈ ದಿಂಡನ್ನ ತೆಗೆದುಬಿಟ್ಟು ನೆಕ್ಸ್ಟ್ ನಾನು ಇದನ್ನ ಎಲ್ಲ ಸಣ್ಣಗೆ ನಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು, ತುಂಬ ದಪ್ಪನೂ ಮಾಡ್ಕೊಳ್ತಾ ಇಲ್ಲ, ನಾನು ಸಣ್ಣನೂ ಮಾಡ್ಕೊಳ್ತಿಲ್ಲ. ಯಾಕಂದರೆ ಸಿಂಗಲ್ ನಾನಿಲ್ಲಿ ಮಂಚೂರಿ ಮಾಡ್ತಾ ಇರೋದ್ರಿಂದ ನಮಗೆ ಫೋರ್ಕಿಗೆ ಸಿಗಿಸ್ಕೊಂಡು ತಿನ್ನೋದಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೋಡ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಯಾವ ರೆಸಿಪಿ ಟ್ರೈ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ನೋಡ್ಕೊಂಡು ಆಲ್ಟರ್ನೇಟಾಗಿ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಎಲ್ಲ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು 5-10 ನಿಮಿಷ ನಾನು ಇದನ್ನು ಒಂದು 5 ನಿಮಿಷಗಳ ಕಾಲ ಇದು ಉಪ್ಪು ನೀರಲ್ಲೇ ಬಿಟ್ಟು ನಾನು ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಾನಿಲ್ಲಿ ಫಸ್ಟ್ ಇದನ್ನ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರನ್ನ ಬಿಸಿ ಮಾಡೋದಕ್ಕಿಟ್ಟು ನೀರು ಕಾಯಿಸ್ಕೊಳ್ಳೋಕ್ಕೂ ಅಷ್ಟೆ ಸ್ವಲ್ಪ ಕಲ್ಲುಪ್ಪು, ಚೂರು ಅರಿಶಿನ ಹಾಕಿ ನೀರಿಗೆ ಇದಕ್ಕೆ ಈ ಕಟ್ ಮಾಡಿಟ್ಟಿರುವಂತಹ ಹಲಸಿನಕಾಯಿನೆಲ್ಲ ಇದಕ್ಕೆ
ಹಾಕ್ಕೊಂಡು ಒಂದು 80% ನಾನು ಇದರಲ್ಲೇ ಬೇಯಿಸ್ಕೊಂಡ್ಬಿಡ್ತೀನಿ. ನೀವು ಎಲ್ಲ ರೆಸಿಪೀಸ್ಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ 80%. ಕೆಲವೊಂದು ರೆಸಿಪೀಸ್ ಮಾಡುವಾಗ ಸ್ವಲ್ಪ ಬೇಯಿಸ್ಕೊಳ್ಳಿ. ಬಟ್ ನಾನು ಮಂಚೂರಿ ಮಾಡ್ತಾ ಇರೋದ್ರಿಂದ ಒಂದು 80% ನಾನು ನೀರಿನಲ್ಲೇ ಬೇಯಿಸ್ಕೊಂಡ್ಬಿಡ್ತೀನಿ ಸಂಪೂರ್ಣವಾಗಿ. ಇದನ್ನು ಬೇಯಿಸ್ಕೊಂಡು 20% ಮಾತ್ರ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ನಾನು ಈ ಕಡೆ ಬೇಯಕ್ಕೆ ಇಟ್ಕೊಂಡು ಈ ಸೈಡು ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ನಾನು ನೆಕ್ಸ್ಟ್ ಫ್ರೈಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಈರುಳ್ಳಿನ ಫಸ್ಟ್ ಕಟ್ ಮಾಡಿಕೊಂಡು ಕ್ಯಾಪ್ಸಿಕಮ್ನು ಕಟ್ ಮಾಡಿ ಇಟ್ಕೊಂಬಿಡೋಣ, ಅಷ್ಟರಲ್ಲಿ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಇದು ಮಾಡೋಷ್ಟರಲ್ಲೇ ನೈಟ್ ಆಗಿಬಿಡ್ತು, ಈವ್ನಿಂಗ್ ಮಾಡಬೇಕಾಗಿತ್ತು. ಸೊ ಸ್ವಲ್ಪ ಕತ್ಲೆ ಆಗಿರೋದ್ರಿಂದ ವೀಡಿಯೋ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇದೆ. ನಾನಿಲ್ಲಿ ಈ ರೀತಿ ಸಣ್ಣ ಉದ್ದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಅಗಲ ಬೇಕು ಅಂತ ಅಂದರೂ ಸ್ವಲ್ಪ ಅಗಲಕ್ಕೂ ಕಟ್ ಮಾಡ್ಕೋಬೋದು. ನಾನು ಉದ್ದಕ್ಕೆ ಹಾಕ್ಕೊಂಡು ಕಟ್ ಮಾಡಿಕೊಂಡು ಕ್ಯಾಪ್ಸಿಕಮ್ನು ಸಣ್ಣ ಉದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನನಗೆ ಇದು ಕೂಡ ಬೆಂದಿದೆ ಎಲ್ಲ ಹಲಸಿನಕಾಯಿ. ನೋಡ್ಬೋದು ಒಂದು ಸತಿ ನೀವು ಸ್ವಲ್ಪ ನೀರಿನಿಂದ ತೆಗೆದು ಒಂದು ಪೀಸ್ನ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಕಟ್ ಆಗುತ್ತೆ. ನನಗೆ ನೋಡ್ಬೋದು ಇಲ್ಲಿ ಈ ರೀತಿ ನಾನು ಕಟ್ ಆಗೋ ರೀತಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಸಪ್ರೇಟು ನೀರನ್ನ ಬಸ್ಕೊಳ್ಳೋಣ. ನೀರಿನಿಂದ ಬಸ್ತಿ 1-2 ನಿಮಿಷ ತಣ್ಣಗಾದ ನಂತರ ಸ್ವಲ್ಪ ಇನ್ನೂ ಬೆಚ್ಚಗಿದೆ. ಈ ಟೈಮ್ನಲ್ಲೇ ನಾನು ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆಲ್ಲ ಗೋಬಿಗೆ ರೆಡಿ ಮಾಡ್ಕೊಳ್ಳೋಕೆ ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಬಳಸ್ಕೊಂಡಿದ್ದೀನಿ. ಯಾವುದೇ ಥರ ಫುಡ್ ಕಲರ್ ಯೂಸ್ ಮಾಡಿಲ್ಲ. ತುಂಬಾ ಕಲರ್ಫುಲ್ಲಾಗಿ ಇತ್ತು. ಇದೇನೇ ಸಾಕಾಗುತ್ತೆ ಕಾಶ್ಮೀರಿ ಚಿಲ್ಲಿ ಪೌಡರು. ಮತ್ತು ಈ ರೀತಿ ಹೆಲ್ದಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ನೋದ್ರ ಬದಲು ಹೊರಗಡೆ ನಾವು ಜಂಕ್ ಫುಡ್ ತಿನ್ನೋದಕ್ಕಿಂತ ಮನೇಲೇ ತುಂಬ ಆರೋಗ್ಯವಾಗಿ ಮಾಡ್ಕೊಂಡು ತಿನ್ಬೋದು. ನಾನಿಲ್ಲೊಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಧನಿಯಾ ಪೌಡರ್ನು ಇದಿಷ್ಟನ್ನು ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆಗೂ ಕೋಟ್ ಆಗೋ ರೀತಿ ಎಲ್ಲ ಪೀಸ್ಗೂ ಅಂಟ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ನೋಡಿಕೊಂಡು ಗಟ್ಟಿಗೆ ಕಲಿಸ್ಕೊಳ್ಳೋಣ. ಮಾಮೂಲಿ ನೀವು ಮಂಚೂರಿಗೆಲ್ಲ ಯಾವ ರೀತಿ ಕಲಿಸ್ತೀವೋ ನಾವು ಆ ರೀತಿ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಯಾಕಂದರೆ ತೆಳು ಆಗಿಬಿಟ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ನಾನು ಆಲ್ಮೋಸ್ಟ್ ಇಲ್ಲಿ ಕಲಿಸ್ಕೊಂಡು ಆಗಿದೆ. ಈಗ ಕಲಿಸ್ಕೊಂಡು ಆದ ನಂತರ ನಾನು ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದೊಂದೇ ಪೀಸ್ಗಳನ್ನ ಹಾಕಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ 80% ನಾವು ಬೇಯಿಸ್ಕೊಂಡಿರೋದ್ರಿಂದ ಇನ್ನೊಂದು 20% ಬೇಯಿಸ್ಕೊಂಡ್ರೆ ಸಾಕಿದಕ್ಕೆ. ಸ್ವಲ್ಪ ಮೇಲ್ಗಡೆ ಮಸಾಲೆ ಎಲ್ಲ ಬೆಂದು ಕ್ರಿಸ್ಪಿಯಾಗಿದ್ರೆ ಸಾಕು. ನೋಡ್ಬೋದು ನಾವು ಇಷ್ಟು ಫ್ರೈ ಮಾಡಿಕೊಂಡು ತೊಗೊಂಡು ಇನ್ನೊಂದು ಸ್ವಲ್ಪ ಉಳ್ದಿರೋದನ್ನು ಕೂಡ ಎಲ್ಲ ಹಾಕಿ ಒಂದು ಸತಿ ನೀಟಾಗಿ ಎಲ್ಲ ಫ್ರೈ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಂಡು ನೆಕ್ಸ್ಟ್ ನಾವು ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಸಣ್ಣಗೆ ಹಚ್ಚಿಟ್ಟಿರುವಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಏನು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಈಗ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಕ್ಯಾಪ್ಸಿಕಮ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಎಣ್ಣೆಗೆ ಫಸ್ಟ್ ಬೆಳ್ಳುಳ್ಳಿ ಹಾಕಬೇಕಾಗಿತ್ತು, ಸ್ವಲ್ಪ ನನ್ನ ಮಗ ಡಿಸ್ಟರ್ಬ್ ಮಾಡ್ದೆ ಅಂತ ಈರುಳ್ಳಿ ಹಾಕಿ ಕ್ಯಾಪ್ಸಿಕಮ್ ಹಾಕಿ ಲಾಸ್ಟಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನೀವು ಫಸ್ಟೇ ಬೆಳ್ಳುಳ್ಳಿ ಹಾಕಿ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಕ್ಯಾಪ್ಸಿಕಮ್ನ ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಸ್ವಲ್ಪ ಒಂದು 2 ಮಿನಿಟ್ಸ್ 1 ಮಿನಿಟ್ ಅಥವಾ 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಆನಂತರ ನಾನು ಇದಕ್ಕೆ ಸ್ವಲ್ಪ ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು, ಟೊಮೊಟೊ ಕೆಚಪ್ಪು ಇದಿಷ್ಟನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಸೋಯಾ ಸಾಸ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ರೆಡ್ ಚಿಲ್ಲಿ ಸಾಸು ಮತ್ತು ಕೆಚಪ್ನ 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಸೇರಿಸ್ಬಿಟ್ಟು ಅದೇ ಬೌಲ್ಗೆ ನಾನು ಫಸ್ಟು ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ಕಲಿಸ್ಕೊಂಡಿರ್ತೀವಲ್ವ ಆ ಬೌಲಲ್ಲಿ ಇದ್ದಿದ್ದು ಎಕ್ಸ್ಟ್ರಾ ನೀರನ್ನ ಗೋಬಿ ಕಲಿಸ್ಕೊಂಡಿದ್ದು ಸ್ವಲ್ಪ ನೀರು ಹಾಕಿ ಅದನ್ನೇ ತೊಳೆದು ನಾನಿಲ್ಲಿ 1 ಬೌಲಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದರಲ್ಲೂ ತಿಕ್ನೆಸ್ ಬರುತ್ತೆ ಅಂತ. ನಿಮ್ಗೆ ಅದರಲ್ಲಿ ಇಲ್ಲ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ, ನಾನು ಹಾಕಿ ವಾಶ್ ಮಾಡಿಬಿಟ್ಟಿದ್ದೀವಿ ಅಂದರೆ ಸ್ವಲ್ಪ ಕಾರ್ನ್ಫ್ಲೋರ್ ನೀರನ್ನ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಸೇರಿಸ್ಕೋಬೋದು. ನಾನು ಹೇಗಿದ್ರು ಅದೇ ಇತ್ತಲ್ಲ ಅಂತ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಮೇಲಿಂದ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಕುದಿ ಬಂದ ನಂತರ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1-2 ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಿಮಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡೋದ್ರಿಂದ ಕಲರ್ಫುಲ್ಲಾಗಿರುತ್ತೆ. ಇಲ್ಲಾಂದರೆ ಎಕ್ಸ್ಟ್ರಾ ಫುಡ್ ಕಲರ್ ಹಾಕಿದ್ರೆ ಹೆಲ್ತ್ಗೆ ಒಳ್ಳೇದಲ್ಲ ಅನ್ನೋದಕ್ಕೋಸ್ಕರ ನಾನು ಅಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನೇ ಹಾಕ್ಕೊಂಡಿದ್ದೀನಿ. ಕಲರ್ಫುಲ್ಲಾಗಿ ನಿಮಗೆ ಹೊರಗಡೆ ಹೋಟೆಲಲ್ಲಿ ಏನು ಕೊಡ್ತಾರೋ ಅಷ್ಟೇ ಟೇಸ್ಟಿಯಾಗಿತ್ತು. ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್. ಒಂದು ಸರಿ ಖಂಡಿತ ಟ್ರೈ ಮಾಡಿ. ನೀವು ಮತ್ತೆ ಪದೇ ಟ್ರೈ ಮಾಡೋದಂತೂ ಗ್ಯಾರಂಟಿ, ಅಷ್ಟು ಟೇಸ್ಟಿಯಾಗಿತ್ತು. ನಾನು ಲಾಸ್ಟಲ್ಲಿ 1 ಸ್ಪೂನಷ್ಟು ಒಂದು ½ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಈಗ
ಫ್ರೈ ಮಾಡಿಟ್ಟಿರೋಂತಹ ನಾವು ಹಲಸಿನಕಾಯಿ ಏನಿತ್ತು ಅದನ್ನು ಹಾಕಿದ್ದೀನಿ. ನೀವು ಡ್ರೈ ಆಗಿರೋದನ್ನೇ ಡ್ರೈ ಗೋಬಿ ಥರ ನೀವು ಜಸ್ಟ್ ಹಲಸಿನಕಾಯಿದು ನಾವೇನು ಡ್ರೈ ಫ್ರೈ ಮಾಡಿದ್ದೀವಲ್ವ ಅದನ್ನು ಕೂಡ ತಿನ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಅದಾದ ನಂತರ ನಾನಿಲ್ಲಿ ನೀಟಾಗಿ ಎಲ್ಲ ಈ ಈರುಳ್ಳಿ ಕ್ಯಾಪ್ಸಿಕಮ್ ಜೊತೆ ಮತ್ತು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಚಿಕನ್ 65ಗಿನ್ನ ತುಂಬಾ ರುಚಿಯಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ. ಮತ್ತು ವೆಜಿಟೇರಿಯನ್‌ವ್ರಿಗಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಮಿಸ್ ಮಾಡದೆ ಪ್ರತಿಯೊಬ್ಬರು ಟ್ರೈ ಮಾಡಿ. ಹಾಗೆ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಹಲಸಿನಕಾಯಿ ಮಂಚೂರಿ ಸವಿಯಲು ಸಿದ್ಧ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈಗಲೇ. ಹಾಗೆ ಇನ್ನೊಬ್ರಿಗೂ ಉಪಯೋಗಕ್ಕೆ ಬರುತ್ತೆ ಅನ್ನೋದಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.